ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ವ್ಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ. ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಸಿಂಪಲ್ಲಾಗಿ ನೋಡಿ, ಇದು ಮೊಸರು ಬಜ್ಜಿ ಮಾಡಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡಿ ತಿಳಿಸ್ತಾ ಇದ್ದೀನಿ. ನೋಡಿ, ಫಸ್ಟಾಗಿ ನಾನಿವಾಗ ಬೆಳ್ಳುಳ್ಳಿ ಎಲ್ಲ ಸುಳ್ಕೊತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂತಂದರೆ ಬೆಳ್ಳುಳ್ಳಿ ಯಾವಾಗಲೂ ಕ್ವಾಂಟಿಟಿ ಜಾಸ್ತಿ ಇರಬೇಕು. ನೋಡಿ, ಇವಾಗ 1 ಕಪ್ ಬೆಳ್ಳುಳ್ಳಿ ಅಂದರೆ ಅರ್ಧ ಕಪ್ಪು ಶುಂಠಿ ತೊಗೋಬೇಕು. ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಶುಂಠಿ ಕಮ್ಮಿ ಹಾಕಬೇಕು. ಇಲ್ಲಾಂದರೆ ಸ್ಮೆಲ್ಲು ಶುಂಠಿದೇ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಾನು ಈ ಥರ ಮಾಡ್ಕೊತೀನಿ, ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಬಾಕ್ಸಾಗ ಕಮೆಂಟ್ಸ್ ಮಾಡಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಜಾಸ್ತಿ ಏನಾದ್ರು ತುಂಬ ದಿವಸ ಇಟ್ಕೋಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕಿ ಇಟ್ಕೊಂಡ್ರೆ ನೀರು ಹಾಕಬೇಡಿ. ನೀರು ಹಾಕಿದ್ರೆ ಒಂಥರ ಆಗುತ್ತೆ. ನೀರು ಹಾಕ್ದ್ರೆ ರುಬ್ಕೊಳ್ಳಿ. ನೀರು ಹಾಕ್ದ್ರೆ ರುಬ್ಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು, ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಒಂಥರ ಟೇಸ್ಟ್ ಇದು ಒಂಥರ ಬಂದಿರುತ್ತೆ, ಅದಕ್ಕೋಸ್ಕರ. ನೋಡಿ, ನಾನು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ್ದೀನಿ, ಬೇಗ ಟಿಫನ್ ಬಾಕ್ಸಿಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಬೇಗ ಟೊಮೊಟೊ ಬಾತ್ ಮಾಡೋಣ ಅಂತ. ನಿಮಗೆಲ್ಲ ಗೊತ್ತಿರೋಂಗೆ ಟೊಮೊಟೊ ಬಾತ್ ಸಿಂಪಲ್ಲಾಗಿ ಟೊಮೊಟೊ, ಆನಿಯನ್ನು, ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಹಾಕ್ಕೊಳೋದು. ನೋಡಿ, ನೀವು ಫಸ್ಟ್ ಯಾವಾಗ ರೈಸ್ ಮಾಡಬೇಕು ಅಂದರೆ ಟೊಮೊಟೊ ಬಾತ್ ಫಸ್ಟೇ ನೀವು ಅಕ್ಕಿನ ತೊಳೆದಿಟ್ಕೊಬಿಡಿ. ತೊಳೆದಿಟ್ಕೊಂಡ್ರೆ ಅಷ್ಟೊತ್ತಿಗೆ ನೀವು ಚೆನ್ನಾಗಿರುತ್ತೆ, ಅನ್ನ ಫುಲ್ಲು ಸಾಫ್ಟಾಗಿ ಬರುತ್ತೆ. ನೋಡಿ, ಟೊಮೊಟೊ ಬಾತ್ ಮಾಡಬೇಕು ಅಂದರೆ ರೆಸಿಪಿ ಇದಾಗ್ಬಿಡ್ತು, ಬೇಗ ಮಾಡಿಬಿಟ್ಟೆ, ತೋರ್ಸೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ತೋರಿಸ್ತೀನಿ. ಈ ಥರ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಥರ ಮೊಸರು ಬಜ್ಜಿ. ಈ ಥರ ಎಲ್ಲ ಪೂಜೆ ಆಯಿತು. ಇವಾಗ ಪೂಜೆ ಎಲ್ಲ ಆಗಿ ನಾನು ಸ್ಕೂಲಿಗೆಲ್ಲ ಮಕ್ಕಳನ್ನ ಕಳಿಸಿ ನಾನು ಬೇಗ ಕೆಲಸ ಮುಗಿಸ್ಕೊಂಡೆ. ನಾನು ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಅಲ್ಲಿ ಹತ್ರದಲ್ಲೇ ಒಂದಿದೆ, ಚೌಡೇಶ್ವರಿ ದೇವಸ್ಥಾನ ಅಂತ, ಅಮ್ಮನವ್ರದ್ದು. ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸಿ ಟಿಫನ್ ಎಲ್ಲ ಬಾಕ್ಸಿಗೆಲ್ಲ ಹಾಕಿ ಅವ್ರಿಗೆ ಕಳಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ರದಲ್ಲಿದೆ, ಒಂದು ಸ್ವಲ್ಪ ನಡ್ಕೊಂಡೇ ಹೋಗ್ಬೋದು, ಅದಕ್ಕೋಸ್ಕರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅಮ್ಮನವ್ರ ದೇವಸ್ಥಾನ. ನೋಡಿ, ನಮ್ಮ ಮನೆ ಹತ್ರನೇ ಇದೆ, ಅದಕ್ಕೋಸ್ಕರ ನಾನು ಹೋಗಿ ಬರೋಣ ಶುಕ್ರವಾರ ದಿವಸ ಅಲ್ವಾ ಅಂದ್ಬಿಟ್ಟು ಹೋಗಿದ್ದೀನಿ. ನೋಡಿ, ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದು. ನೋಡಿ, ಈ ಥರ ಇದೆ. ಸಿಂಪಲಾಗಿ ಅಷ್ಟೊಂದು ಪರವಾಗಿಲ್ಲ, ದೊಡ್ಡದಾಗೇ ಇದೆ, ಚೆನ್ನಾಗಿದೆ. ನೋಡಿ, ಈ ಥರ ಇದೆ. ಯಾರೇ ಈ ದೇವಸ್ಥಾನ ನೋಡಿದ್ದೀರಾ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ನೋಡಿ, ಈ ಥರ ಇದೆ ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸಲ್ಲಿ ಒಳಗೆ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ನಾನು ಬೇಗ ಹೋಗಿದ್ದೀನಿ, ಅದಕ್ಕೋಸ್ಕರ ಜನ ಇಲ್ಲ, ತುಂಬ ಜನ ಇರ್ತಾರೆ ಯಾವಾಗಲೂ. ನೋಡಿ, ಹೋಗಿದ್ದೀನಿ, ಕಾಲು ತೊಳ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ. ನೀವು ಯಾವತ್ತೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀರಿಲ್ಲ ಅಂದರೆ ಪರವಾಗಿಲ್ಲ, ನೀರಿದ್ದಾಗೂ ನೀವು ಕಾಲು ವಾಶ್ ಮಾಡ್ಕೊಂಡು ಹೋಗಿ. ಇದು ಎಂಟ್ರೆನ್ಸು. ಇಲ್ಲಿ ಪಾದ ಇಟ್ಟಿದ್ದಾರೆ ದೇವ್ರದ್ದು, ಅದಕ್ಕೋಸ್ಕರ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗಬೇಕು. ಇದೆಲ್ಲ ವಿಗ್ರಹಗಳಿದ್ದಾವೆ. ನೋಡಿ, ಈ ಥರ ಎಲ್ಲ ವಿಗ್ರಹ ಇದೆ. ಇದು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಇದು ಏನು ಅಂದರೆ ಇಲ್ಲಿ ತುಪ್ಪದ ದೀಪ ಇದೆಲ್ಲ ಶ್ರೇಷ್ಠ. ಇಲ್ಲಿ ಹಚ್ಚಿದ್ರೆ ಒಳ್ಳೇದಾಗುತ್ತೆ. 9 ವಾರ ಹಚ್ಚಬೇಕು, 5 ವಾರ ಹಚ್ಚಬೇಕು. ನೀವು ಹೆಂಗೆ ಅಂದ್ಕೊಂಡಿರ್ತೀರ ಆ ಥರ ನೀವು ಹಚ್ಬಿಟ್ಟು ಅಮ್ಮನವರಿಗೆ ನೀವು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರೆ
ಮಡ್ಲಕ್ಕಿ ಅಂತ ಹೇಳ್ತಾರಲ್ಲ, ಸೀರೆ, ಬಳೆ, ಅರಿಶಿನ ಕುಂಕುಮ ನಿಮ್ಮ ಕೈಯಲ್ಲಿ ಹೆಂಗೆ ಅಷ್ಟಾಗುತ್ತೆ 101, 501 ರೂಪಾಯಿ ಹಂಗೆ ಇದು ದಕ್ಷಿಣೆ ಇಟ್ಬಿಟ್ಟು ಕೊಡಬೇಕು, ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ತ್ರಿಶೂಲ ಇದೆ. ಇಲ್ಲಿ ತ್ರಿಶೂಲ ಯಾಕೆ ಇಟ್ಟಿದ್ದಾರೆ ಅಂದರೆ ನಾವು ದೃಷ್ಟಿ ತೆಗ್ದು ಅದಕ್ಕೆ ಚುಚ್ಚಬೇಕು, ಆದರೆ ಇದು ನೆಗೆಟಿವ್ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ. ಅದು ಎಲ್ಲ ಇದೇ ಥರ ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೆ. ಅದಕ್ಕೋಸ್ಕರ ನೋಡಿ ಒಳಗಡೆ ಬಂದಿದ್ದೀನಿ. ಒಳಗಡೆ ಚೆನ್ನಾಗಿದೆ ದೇವಸ್ಥಾನ. ಅದೇ ಇದು ವಿಗ್ರಹ ಥರ ಇದೆ, ಕಲ್ಲಿಂದಲ್ವ ವಿಗ್ರಹ. ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮನವರ ದೇವರು ಅಂತ. ನೋಡಿ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಎಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರಿಗೂ ಖುಷಿಯಿಂದ ಇರಲಿ ಅಂತ ಬಯಸ್ತೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರಬೇಕು. ನೋಡಿ ಈ ಥರ ಬಂದಿದ್ದೀನಿ. ಬಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು, ಪೂಜೆ ಆಯಿತು, ಪ್ರಸಾದ ಪೂಜೆ ತೀರ್ಥ ಎಲ್ಲ ಇಸ್ಕೊಂಡು ನಾನು ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ನೋಡಿ ಪ್ರದಕ್ಷಿಣೆ ಹಾಕ್ಕೊಂಡು ಪ್ರಸಾದ ಕೊಡ್ತಾರೆ ಇಲ್ಲಿ. ಪ್ರಸಾದ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಅದಕ್ಕೆ ಸ್ವಲ್ಪ ಬಂದೆ. ಮನೇಲೆಲ್ಲ ಪೂಜೆ ಆಗಿತ್ತಲ್ಲ, ದೇವಸ್ಥಾನಕ್ಕೆ ಹಂಗೆ ಹೋಗಿ ಬರೋಣ ಅಂತ ಬಂದಿದ್ದೆ. ಬಂದ್ಬಿಟ್ಟು ಇವಾಗ ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಿ ತುಪ್ಪದ ದೀಪ, ಬೆಲ್ಲದ ದೀಪ, ಕುಂಬಳಕಾಯಿ ದೀಪ ಶುಕ್ರವಾರ ಮಂಗಳವಾರ ಯಾವಾಗಲೂ ಹಚ್ತಾ ಇರ್ತಾರೆ. ನೋಡಿ ಪ್ರಸಾದ ಇಸ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಶುಕ್ರವಾರ ದಿನ ಹೇಗಿತ್ತು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ಹೆಂಗಿತ್ತು ಈ ವಿಡಿಯೋ. ಶುಕ್ರವಾರ ದಿನ ದೇವಸ್ಥಾನಕ್ಕೆ ಬಂದಿದ್ದೆ ನಾನು. ನಿಮಗೂ ದೇವಸ್ಥಾನದ ಅಮ್ಮನವ್ರ ದರ್ಶನ ಆಗಲಿ ಅಂತ ತೋರಿಸಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.